ಬ್ರಿಟಿಷರು ನಮ್ಮನ್ನು ಆಳುತ್ತಿರುವಾಗ ಒಂದು ವಿಷಯದಲ್ಲಿ ಮಾತ್ರ ಸ್ವಲ್ಪ ಕೇರ್ ತೆಗೆದುಕೊಂಡರು. ಅದೇ ಇಂಟರ್ನ್ಯಾಷನಲ್ ಬಾರ್ಡರ್ ವಿಷಯದಲ್ಲಿ. ಇಂಡಿಯಾಗೆ ನಾರ್ತ್ ಸೈಡ್ ಚೀನಾ ಇದೆ. ಆದ್ದರಿಂದ ಬ್ರಿಟಿಷರ್ಸ್ ಚೈನಾ ಇಂಡಿಯಾ ಮಧ್ಯದಲ್ಲಿ ಬೌಂಡರಿ ಎಳೆಯಬೇಕೆಂದುಕೊಂಡರು. ಅದಕ್ಕೋಸ್ಕರ ರಿಸರ್ಚ್ ಮಾಡುವುದಕ್ಕೆ ಪ್ರಾರಂಭಿಸಿದರು. ಇದು ಜಮ್ಮು ಕಾಶ್ಮೀರ್ ಸ್ಟೇಟ್ನಲ್ಲಿರೋ ಅಕ್ಸೈ ಚಿನ್ ಸ್ಥಳ. ಇಲ್ಲಿ ಮನುಷ್ಯರು ವಾಸ ಮಾಡುವುದಿಲ್ಲ. ಯಾಕಂದರೆ ಈ ಸ್ಥಳ ಎತ್ತರವಾದ ಮಂಜುಗುಡ್ಡಗಳು, ಫ್ರೀಸ್ ಆಗಿರುವ ನದಿಗಳಿಂದ ತುಂಬಿರುತ್ತದೆ. ಟೆಂಪರೇಚರ್ ಆದರೆ -ಡಿಗ್ರಿನಲ್ಲಿ ಇರುತ್ತದೆ. ಅಷ್ಟು ಕಠಿಣವಾಗಿರುತ್ತದೆ ಇಲ್ಲಿರುವ ವಾತಾವರಣ. ಅದಕ್ಕೆ ಮನುಷ್ಯರಾರು ಇಲ್ಲಿ ವಾಸ ಮಾಡುವುದಿಲ್ಲ. ಇಲ್ಲಿ ಇಬ್ಬರು ಬ್ರಿಟಿಷ್ ಆಫೀಸರ್ಸ್ ಇಂಡಿಯಾ ಚೀನಾ ಮಧ್ಯದಲ್ಲಿ ಬೌಂಡ್ರಿಯಾಗಿ 2 ಲೈನ್ ಎಳೆದರು. ಒಬ್ಬಾತ ಜಾನ್ಸನ್ ಲೈನ್ ಅನ್ನೋ ಹೆಸರಿನಲ್ಲಿ ಲೈನ್ ಎಳೆದನು. ಇನ್ನೊಬ್ಬಾತ ಮೆಕ್ಡೊನಾಲ್ಡ್ ಅನ್ನೋ ಹೆಸರಿನಲ್ಲಿ ಲೈನ್ ಎಳೆದನು. ಅರುಣಾಚಲ್ ಪ್ರದೇಶ್ ಹತ್ತಿರ ಎತ್ತರವಾದ ಪರ್ವತಗಳನ್ನು ಇಂಡಿಯಾಗೆ ಚೈನಾಗೆ ಮಧ್ಯದಲ್ಲಿ ಬೌಂಡರಿಯಾಗಿ ಎಳೆದರು. ಆ ಪರ್ವತಗಳಿಗೆ ಮೆಕ್ ಮೋಹನ್ ಲೈನ್ ಎಂದು ಹೆಸರಿಟ್ಟರು. ಆ ಮ್ಯಾಪ್ಸನ್ನು ಬ್ರಿಟಿಷರು ತೆಗೆದುಕೊಂಡು ಹೋಗಿ ಚೈನೀಸ್ ಅಫಿಷಿಯಲ್ಸ್ ಮುಂದಿಟ್ಟರು. ಆಗ ಚೀನಾದವರು ಮೆಕ್ಡೊನಾಲ್ಡ್ ಲೈನನ್ನು ಮಾತ್ರ ಅಕ್ಸೆಪ್ಟ್ ಮಾಡಿದರು. ಜಾನ್ಸನ್ ಅನ್ನೋ ಲೈನನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ಹಾಗೆ ಮೆಕ್ ಮೋಹನ್ ಲೈನನ್ನು ಸಹ ಅಕ್ಸೆಪ್ಟ್ ಮಾಡಲಿಲ್ಲ. ಅಕ್ಸೈ ಚಿನ್ ಸ್ಥಳ ಮತ್ತು ಅರುಣಾಚಲ್ ಪ್ರದೇಶ್ ಸ್ಥಳಗಳು ನಮ್ಮದು ಎಂದರು. ಸೊ ಅದು ಇನ್ನೂ ವಿವಾದದಲ್ಲಿ ನಿಂತು ಹೋಗಿದೆ. ಅಂತಹ ಕಠಿಣವಾದ ವಾತಾವರಣದಲ್ಲಿ ಸೈನಿಕರನ್ನು ಯಾವ ದೇಶವೂ ಇಡಲಿಲ್ಲ. ಎರಡೂ ದೇಶವು ಆ ಸ್ಥಳವನ್ನು ತುಂಬ ತಲೆಕೆಡಿಸಿಕೊಳ್ಳಲಿಲ್ಲ. 1947ರಲ್ಲಿ ಬ್ರಿಟಿಷರ್ಸ್ರಿಂದ ಇಂಡಿಯಾಗೆ ಸ್ವಾತಂತ್ರ್ಯ ಬಂತು. ಸೊ ಅವತ್ತಿನಿಂದ ಇಂಡಿಯಾನ ಇಂಡಿಯನ್ಸೇ ಆಳ್ವಿಕೆ ಮಾಡುವುದಕ್ಕೆ ಪ್ರಾರಂಭಿಸಿದರು. ಜವಾಹರ್ಲಾಲ್ ನೆಹರೂರವರು ಮೊದಲು ಪ್ರಧಾನಮಂತ್ರಿಯಾದರು. ಅವರು ಚೀನಾ ಜೊತೆ ಒಳ್ಳೆಯ ಸ್ನೇಹ ಸಂಬಂಧವನ್ನು ಮೇಂಟೈನ್ ಮಾಡುವುದಾಗಿ ಅಂದುಕೊಂಡರು. 1950ರಲ್ಲಿ ಒಂದು ಹೊಸ ಪೊಲಿಟಿಕಲ್ ಪಾರ್ಟಿ ಚೈನಾವನ್ನು ಆಳ್ವಿಕೆ ಮಾಡುವುದಕ್ಕೆ ಪ್ರಾರಂಭಿಸಿತು. ಅದೇ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾ CPC. ಇದು ಪ್ರಜೆಗಳಿಂದ ಎಲೆಕ್ಟ್ ಆಗಿರುವ ಪಾರ್ಟಿ ಅಲ್ಲ. ಅವರಿಂದ ಅವರೇ ಒಂದು ಗ್ರೂಪ್ ಆಗಿ ಮಾರ್ಪಟ್ಟು ಒಂದು ಪಾರ್ಟಿನ ಫಾರ್ಮ್ ಮಾಡಿ ಚೀನಾನ ರೂಲ್ ಮಾಡುತ್ತಿದ್ದಾರೆ. ಪ್ರಜೆಗಳಿಂದ ಎಲೆಕ್ಟ್ ಆಗಿರುವ ಪಾರ್ಟಿ CPC ಅಲ್ಲ. ಆದ್ದರಿಂದ ಬೇರೆ ದೇಶ ಆ ಪಾರ್ಟಿನ ರೆಕಗ್ನೈಸ್ ಮಾಡಿದರೆ ಮಾತ್ರ ಚೈನಾದಲ್ಲಿ ಆ ಪಾರ್ಟಿಗೆ ರೂಲ್ ಮಾಡೋ ಅಧಿಕಾರ ಸಿಗುತ್ತದೆ. ಇಲ್ಲದಿದ್ದರೆ ಸಿಗುವುದಿಲ್ಲ. ಚೀನಾ ಜೊತೆ ಒಳ್ಳೆಯ ಸಂಬಂಧ ಮೇಂಟೈನ್ ಮಾಡುವುದಕ್ಕೋಸ್ಕರ ನೆಹರೂರವರು 1954ರಲ್ಲಿ ಚೀನಾ ಜೊತೆ ಪಂಚಶೀಲ್ ಅಗ್ರಿಮೆಂಟ್ ಮಾಡಿಕೊಂಡರು. ಈ ಅಗ್ರಿಮೆಂಟ್ ಪ್ರಕಾರ ಒಬ್ಬರ ದೇಶಕ್ಕೆ ಇನ್ನೊಬ್ಬರು ರೆಸ್ಪೆಕ್ಟ್ ಕೊಡಬೇಕು, ಒಬ್ಬರ ಇಂಟರ್ನಲ್ ಅಫೇರ್ಸ್ಗೆ ಇನ್ನೊಬ್ಬರು ಜೋಕಿಂಗ್ ಮಾಡಿಕೊಳ್ಳಬಾರದು, ಒಬ್ಬರ ಮೇಲೆ ಒಬ್ಬರು ಯುದ್ಧ ಮಾಡಿಕೊಳ್ಳಬಾರದು, ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಇಬ್ಬರೂ ಕಲಿತು ಸಾಲ್ವ್ ಮಾಡಿಕೊಳ್ಳಬೇಕು, ಪಕ್ಕ ದೇಶದ ಜೊತೆ ಒಳ್ಳೆಯ ರಿಲೇಷನ್ಶಿಪ್ ಮೇಂಟೈನ್ ಮಾಡಿದರೆ ದೇಶ ಚೆನ್ನಾಗಿರುತ್ತದೆ ಎಂದು ನೆಹರು ಅವರು ಅಂದುಕೊಂಡರು. ಅದಕ್ಕೆ ಈ ತರಹ ಅಗ್ರಿಮೆಂಟ್ ಮಾಡಿಕೊಂಡರು. 1955ರಲ್ಲಿ ಚೀನಾ ಕೇಳುತ್ತಿರುವ UNSC ಪರ್ಮನೆಂಟ್ ಮೆಂಬರ್ಶಿಪ್ಗೆ ನೆಹರೂರವರು ಕೂಡ ಸಪೋರ್ಟ್ ಮಾಡಿದರು. 1954ರಲ್ಲಿ ನೆಹರೂರವರು ಇಂಡಿಯಾ ಮ್ಯಾಪ್ಸನ್ನು ಸಿದ್ಧಗೊಳಿಸಿ ಎಂದರು. ಆ ಮ್ಯಾಪ್ಸಲ್ಲಿ ಜಾನ್ಸನ್ ಲೈನನ್ನು ಮೆಕ್ಡೊನಾಲ್ಡ್ ಲೈನನ್ನು ರೆಫರೆನ್ಸ್ ಆಗಿ ಇಟ್ಟು ಚೀನಾಗೆ ಇಂಡಿಯಾಗೆ ಮಧ್ಯ ಬೌಂಡರಿ ಎಳೆದರು. ಅದೇ ಟೈಮಲ್ಲಿ ಚೀನಾ ಸಹ ಮ್ಯಾಪ್ಸನ್ನು ಸಿದ್ಧಗೊಳಿಸಿ ಅದರಲ್ಲಿ ಮೆಕ್ಡೊನಾಲ್ಡ್ ಲೈನನ್ನು ಅರುಣಾಚಲ್ ಪ್ರದೇಶನ್ನು ಚೀನಾದಲ್ಲಿ ಸೇರಿಸಿಕೊಂಡು ಇಂಡಿಯಾ ಚೈನಾಗೆ ಮಧ್ಯ ಬೌಂಡರಿ ಎಳೆದರು. ಆ ವಿಷಯ ನೆಹರೂರವರಿಗೆ ತಿಳಿಯಿತು. ಅದೇನೆಂದು ನೆಹರೂರವರು ಕಮ್ಯುನಿಸ್ಟ್ ಪಾರ್ಟಿಗೆ ಹೆಡ್ ಆದ ಮ್ಯಾವೋನ ಕೇಳಿದರು. ಆಗ ಮ್ಯಾವೋ ಮ್ಯಾಪ್ಸ್ನಲ್ಲಿ ತಪ್ಪು ಇದೆ, ನಾವು ಕರೆಕ್ಟ್ ಮಾಡಿಕೊಳ್ಳುತ್ತೇವೆ, ಇಂಡಿಯಾ ಜೊತೆ ನಮಗೆ ಯಾವುದೇ ತರಹ ಬಾರ್ಡರ್ ಡಿಸ್ಪ್ಯೂಟ್ಸ್ ಇಲ್ಲ ಎಂದು ಹೇಳಿದರು. ಆಗ ನೆಹರೂರವರು ಸರಿ ಎಂದರು. ಚೀನಾನ ಅಸಲು ನಂಬಬೇಡ ಎಂದು ಬರ್ಮಾ ಪ್ರೆಸಿಡೆಂಟ್ ನೆಹರೂರವರಿಗೆ ಹೇಳಿದರು. ಆಗ ನೆಹರು ಆ ವಾರ್ನಿಂಗನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. 1956ರಲ್ಲಿ ಟಿಬೆಟ್ ಮತ್ತು ಜಿನ್ಜಿಯಾಂಗ್ ಅನ್ನೋ 2 ಪ್ರಾಂತದ ಮಧ್ಯ ಚೀನಾ ಹೈವೇನ ಕನ್ಸ್ಟ್ರಕ್ಷನ್ ಮಾಡುವುದಕ್ಕೆ ಪ್ರಾರಂಭಿಸಿತು. ಈ ಹೈವೇನ ಇಂಡಿಯಾಗೆ ಸಂಬಂಧಿಸಿದ ಅಕ್ಸೈ ಚಿನ್ ಸ್ಥಳ ನಡುವೆ ಹಾಕಿದರು. 1957ರಲ್ಲಿ ರೋಡ್ ಕಂಪ್ಲೀಟ್ ಆಯಿತು. ರೋಡ್ ಹಾಕುತ್ತಿರುವಾಗ ಇಂಡಿಯಾಗೆ ಆ ವಿಷಯ ತಿಳಿಯದು. ಏಕೆಂದರೆ ಆ ಸ್ಥಳದಲ್ಲಿ ಕಠಿಣವಾದ ವಾತಾವರಣ ಇರುವುದರಿಂದ ಇಂಡಿಯಾ ಸೈನಿಕರನ್ನು ಇಟ್ಟಿರುವುದಿಲ್ಲ. ರೋಡ್ ಕಂಪ್ಲೀಟ್ ಆದ 1 ವರ್ಷದ ನಂತರ 1958ರಲ್ಲಿ ನೆಹರೂರವರಿಗೆ ತಿಳಿಯಿತು. ಇದೇನೆಂದು ನೆಹರೂರವರು ಮ್ಯಾವೋನ ಪ್ರಶ್ನಿಸಿದರು. ಆಗ ಮ್ಯಾವೋ ನಾವು ನಮ್ಮ ಸ್ಥಳದಲ್ಲೇ ರೋಡ್ ಹಾಕಿಕೊಂಡಿದ್ದೇವೆಂದು ಹೇಳಿದರು. ಆ ಉತ್ತರ ನೆಹರೂರವರಿಗೆ ಇಷ್ಟವಾಗಲಿಲ್ಲ. ಆಗ ನೆಹರೂರವರು ಏನಾದರೂ ಮಾಡಬೇಕೆಂದುಕೊಂಡರು. ಇಷ್ಟರಲ್ಲಿ 1959ರಲ್ಲಿ
ಟಿಬೆಟ್ನಲ್ಲಿ ಚೈನೀಸ್ ರೂಲ್ ವಿರುದ್ಧವಾಗಿ ಸ್ವಲ್ಪ ಜನ ಪ್ರತಿಭಟನೆ ಮಾಡಿದರು. ಆಗ ಚೀನಾ ಪೊಲೀಸರು ಪ್ರತಿಭಟನೆ ಮಾಡುವವರನ್ನು ಬಂಧಿಸುವುದಾಗಿ ಅಂದುಕೊಂಡರು. ಆದರೆ ಪ್ರತಿಭಟನಾಕಾರರು ಓಡಿ ಹೋಗಿ ಇಂಡಿಯಾಕ್ಕೆ ಬಂದರು. ಆಗ ಚೀನಾ ಆ ಧರಣಿ ಮಾಡುವವರನ್ನು ನಮ್ಮ ಹತ್ತಿರ ಕಳುಹಿಸಿ ಎಂದು ಕೇಳಿದರು. ಅದಕ್ಕೆ ಇಂಡಿಯಾ ಒಪ್ಪಿಕೊಳ್ಳುವುದಿಲ್ಲ. ನೀವು ಅಕ್ಸೈ ಚಿನ್ ಸ್ಥಳವನ್ನು ಖಾಲಿ ಮಾಡಿದರೆ ಧರಣಿ ಮಾಡುವವರನ್ನು ಕಳುಹಿಸುತ್ತೇವೆಂದು ನೆಹರೂರವರು ಹೇಳಿದರು. ಇದಕ್ಕೆ ಚೀನಾ ಒಪ್ಪುವುದಿಲ್ಲ. ಸೊ ಇಂಡಿಯಾ ಸಹ ಧರಣಿ ಮಾಡುವವರನ್ನು ಕಳುಹಿಸುವುದಿಲ್ಲ ಎಂದರು. ಈ ಧರಣಿ ಮಾಡುವವರಲ್ಲಿ ದಲೈ ಲಾಮಾ ಸಹ ಇದ್ದರು. ಆತನೇ ಪ್ರತಿಭಟನಾಕಾರರಿಗೆ ಹೆಡ್. ನೆಹರೂರವರು ಬೇಗನೆ ಫಾರ್ವರ್ಡ್ ಪಾಲಿಸಿ ಅನ್ನೋ ಪ್ರಿನ್ಸಿಪಲ್ಸನ್ನು ಫಾಲೋ ಆದರು. ಈ ಪಾಲಿಸಿ ಪ್ರಕಾರ ಯಾವ ಬಾರ್ಡರ್ಸ್ ಹತ್ತಿರ ವಿವಾದಗಳು ಇದೆಯೋ ಅಲ್ಲಿ ಆರ್ಮಿನ ಕಳಿಸಿ ಅದೇ ಸ್ಥಳದಲ್ಲಿದ್ದ ಚೈನೀಸ್ ಆರ್ಮಿನ ಹೊಡೆದೋಡಿಸಬೇಕು. ಅಕ್ಸೈ ಚಿನ್ ಸ್ಥಳವನ್ನು ಖಾಲಿ ಮಾಡುವುದಕ್ಕಾಗಿ ನೆಹರೂರವರು ಸ್ವಲ್ಪ ಜನ ಸೈನಿಕರನ್ನು ಅಲ್ಲಿಗೆ ಕಳುಹಿಸಿದರು. ಆಗ ಭಾರತ ಸೈನಿಕರಿಗೂ ಮತ್ತು ಚೀನಾ ಸೈನಿಕರ ಮಧ್ಯ ಸಣ್ಣ ಕ್ಲಾಶ್ ನಡೆಯಿತು. ಆ ಕ್ಲಾಶಿಂದ ಎರಡು ದೇಶಕ್ಕೆ ಸಂಬಂಧಿಸಿದ ಸೈನಿಕರು ಸ್ವಲ್ಪ ಜನ ಸಾವನ್ನಪ್ಪಿದರು. ಆಕ್ರಮಿಸಿದ ಸ್ಥಳವನ್ನು ಚೀನಾ ಬಿಡಂಗಿಲ್ಲ. ನೆಹರೂರವರಿಗೆ ಪ್ರೆಷರ್ ಜಾಸ್ತಿ ಆಯಿತು. ಚೀನಾ ಮೇಲೆ ಮಿಲಿಟರಿ ಆಕ್ಷನ್ ತೆಗೆದುಕೊಳ್ಳಬೇಕೆಂದು ಭಾರತ ಪ್ರಜೆಗಳೆಲ್ಲರೂ ಹೇಳಿದರು. ಫಸ್ಟ್ ಮಾತಾಡಿಕೊಂಡು ಸಾಲ್ವ್ ಮಾಡಬೇಕೆಂದು ಎರಡು ದೇಶಕ್ಕೆ ಸಂಬಂಧಿಸಿದ ಅಫಿಷಿಯಲ್ಸ್ ಮೀಟಿಂಗನ್ನು ಕಂಡಕ್ಟ್ ಮಾಡಿದರು. ಚೀನಾ ಏನೋ ನೀವು ಅಕ್ಸೈ ಚಿನ್ ಸ್ಥಳವನ್ನು ಕ್ಲೈಮ್ ಮಾಡುವುದು ನಿಲ್ಲಿಸಿದರೆ ನಾವು ಅರುಣಾಚಲ್ ಪ್ರದೇಶವನ್ನು ಕ್ಲೈಮ್ ಮಾಡುವುದು ನಿಲ್ಲಿಸುತ್ತೇವೆ ಎಂದು ಹೇಳಿದರು. ಇಂಡಿಯಾ ಅದಕ್ಕೆ ಒಪ್ಪುವುದಿಲ್ಲ. ನಮಗೆ ಸಂಬಂಧಿಸಿದ ಸ್ಥಳವನ್ನು ನಾವೇಕೆ ಬಿಡಬೇಕು? ಅಕ್ಸೈ ಚಿನ್ ನಮ್ಮದೇ, ಅರುಣಾಚಲ್ ಪ್ರದೇಶ ಸಹ ನಮ್ಮದೇ ಎಂದು ನೆಹರೂರವರು ಹೇಳಿದರು. ಸೊ ಈ ಮೀಟಿಂಗ್ ಫೇಲ್ ಆಯಿತು. ಇದೇ ಟೈಮ್ನಲ್ಲಿ ಅಕ್ಸೈ ಚಿನ್ ಸ್ಥಳದಲ್ಲಿ ಇನ್ನೂ ಅರುಣಾಚಲ್ ಪ್ರದೇಶದಲ್ಲಿ ಎರಡೂ ದೇಶದ ಸೈನ್ಯ ಮಧ್ಯೆ ಸಣ್ಣ ಸಣ್ಣ ಕ್ಲಾಶ್ ನಡೆಯುತ್ತಲೇ ಇದೆ. ಕ್ಲಾಶ್ ನಡೆಯುವುದಕ್ಕೆ ಕಾರಣ ನೆಹರು ಇಟ್ಟಿದ್ದ ಫಾರ್ವರ್ಡ್ ಪಾಲಿಸಿಯಿಂದ. ವಿವಾದ ಇದ್ದ ಸ್ಥಳಕ್ಕೆ ಹೋಗಿ ಚೀನಾ ಆರ್ಮಿ ಸೈನಿಕರನ್ನು ಎದುರಿಸಿ ಅಲ್ಲಿಂದ ಅವರನ್ನು ಹೊಡೆದೋಡಿಸಿದರು. ನೆಹರೂರವರ ನಂಬಿಕೆ ಏನೆಂದರೆ ನಾವು ಎಷ್ಟು ಮಾಡಿದರೂ ಚೀನಾ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಮಾಡುವುದಿಲ್ಲವೆಂದು. ಸೊ ಈ ನಂಬಿಕೆಯಿಂದಲೇ ನೆಹರೂರವರು ಫಾರ್ವರ್ಡ್ ಪಾಲಿಸಿಯನ್ನು ಕಂಟಿನ್ಯೂ ಮಾಡಿದರು. ಇಂಡಿಯನ್ ಆರ್ಮಿ ಬಂದು ಬೆದರಿಸಿದ ತಕ್ಷಣವೇ ಚೈನೀಸ್ ಸೋಲ್ಜರ್ಸ್ ಏನು ಮಾಡದೇನೆ ಹಿಂದಕ್ಕೆ ಹೋಗುತ್ತಿದ್ದರು. ಅರುಣಾಚಲ್ ಪ್ರದೇಶ ಸ್ಥಳವಲ್ಲಾದರೆ ಇಂಡಿಯನ್ ಆರ್ಮಿ ಚೀನಾ ಲ್ಯಾಂಡ್ ಒಳಗೆ ಹೋಯಿತು. ನೆಹರೂರವರು ಏನು ಅಂದುಕೊಂಡರೆಂದರೆ ಆಲ್ರೆಡಿ ಅಕ್ಸೈ ಚಿನ್ ಸ್ಥಳದಲ್ಲಿ ಚೈನೀಸ್ ಮಿಲಿಟರಿ ಇಂಡಿಯಾ ಒಳಗೆ ಬಂದ ಕಾರಣಕ್ಕಾಗಿ ಅರುಣಾಚಲ್ ಪ್ರದೇಶ ಹತ್ತಿರ ಇಂಡಿಯನ್ ಮಿಲಿಟರಿನ ಚೀನಾ ಭೂಭಾಗದೊಳಗೆ ಕಳುಹಿಸಿದರೆ ಬ್ಯಾಲೆನ್ಸ್ ಆಗುತ್ತದೆಂದು ಅಂದುಕೊಂಡರು. ಆಗ ಡಿಪ್ಲೊಮ್ಯಾಟಿಕ್ ಆಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬಹುದೆಂದು ಅಂದುಕೊಂಡರು. ಆದರೆ ಇದನ್ನು ಚೀನಾ ಸೀರಿಯಸ್ ಆಗಿ ತೆಗೆದುಕೊಂಡಿತು. ಇಂಡಿಯಾ ವೇಗವನ್ನು ತಗ್ಗಿಸಬೇಕೆಂದುಕೊಂಡಿತು. ನಮ್ಮ ಮೇಲೆ ವೇಗವನ್ನು ಪ್ರದರ್ಶಿಸಿದರೆ ರೆಸ್ಪಾನ್ಸ್ ಹೇಗೆ ಇರುತ್ತದೆಂದು ನೋಡಿಸಬೇಕೆಂದು ಚೀನಾ ಅಂದುಕೊಂಡಿತು. 7 ತಿಂಗಳವರೆಗೂ ಯುದ್ಧಕ್ಕೆ ಬೇಕಾಗುವ ಎಲ್ಲ ರಿಸೋರ್ಸಸ್ಸನ್ನು ಅಕ್ಸೈ ಚಿನ್ ಸ್ಥಳದಲ್ಲಿ ಹಾಗೂ ಅರುಣಾಚಲ್ ಪ್ರದೇಶದಲ್ಲಿ ಚೀನಾ ಸಿದ್ಧ ಮಾಡಿಕೊಂಡಿತು. ಇಂಡಿಯಾಗೆ ಮಾತ್ರ ಈ ವಿಷಯ ಗೊತ್ತಿಲ್ಲ. ಏನು ಮಾಡಿದರೂ ಚೀನಾ ಮಾತ್ರ ಯುದ್ಧಕ್ಕೆ ಬಾರದು, ಜಸ್ಟ್ ಸಣ್ಣ ಸಣ್ಣ ಕ್ಲಾಶಸ್ ನಡೆಯುತ್ತವೆ ಅನ್ನೋ ನಂಬಿಕೆಯಿಂದಲೇ ನೆಹರೂರವರು ಇದ್ದರು. ಆದ್ದರಿಂದ ಜಾಸ್ತಿ ಆರ್ಮಿನ ಬಾರ್ಡರ್ನಲ್ಲಿ ಇಡಲಿಲ್ಲ. ಯುದ್ಧ ಮಾಡುವುದಕ್ಕೆ ಚೀನಾ ಪ್ಲ್ಯಾನ್ಸ್ ಮಾಡಿಕೊಳ್ಳುತ್ತಿದೆ. ಅವರ ಗೋಲ್ ಒಂದೇ, ಚೀನಾ ಮ್ಯಾಪ್ಸ್ನಲ್ಲಿ ಎಷ್ಟು ಏರಿಯಾ ಇದೆಯೋ ಅವುಗಳನ್ನು ಆಕ್ರಮಿಸುವುದು. ಅವರ ಪ್ಲ್ಯಾನ್ ಪ್ರಕಾರನೇ 20 ಅಕ್ಟೋಬರ್ 1962ರಲ್ಲಿ ಚೀನಾ 80,000 ಜನ ಸೈನಿಕರನ್ನು ಅರುಣಾಚಲ್ ಪ್ರದೇಶದಲ್ಲಿ ಹಾಗೂ ಅಕ್ಸೈ ಚಿನ್ ಸ್ಥಳದಲ್ಲಿ ಭಾರತ ಸೈನಿಕರ ಮೇಲೆ ದಾಳಿ ನಡೆಸಿದರು. ಆದರೆ ಆ 2 ಸ್ಥಳದಲ್ಲಿ ಇಂಡಿಯಾ ಹತ್ತಿರ ಕೇವಲ 10,000 ಜನ ಸೈನಿಕರು ಮಾತ್ರ ಇದ್ದರು. ಸೊ ಚೀನಾ ಈಸಿಯಾಗಿ ಅದರ ಪ್ಲಾನ್ ಪ್ರಕಾರ ಬೇಕಾಗುವ ಸ್ಥಳವನ್ನು ಆಕ್ರಮಿಸಿಕೊಂಡಿತು. ಅಕ್ಸೈ ಚಿನ್ ಸ್ಥಳವನ್ನು ಇಮೇಜಿನಲ್ಲಿ ಕಾಣಿಸುತ್ತಿದ್ದ ಲೈನ್ನವರೆಗೂ ಆಕ್ರಮಿಸಿಕೊಂಡರು. ಅರುಣಾಚಲ್ ಪ್ರದೇಶದಲ್ಲಿ ಇಮೇಜಿನಲ್ಲಿ ಕಾಣಿಸುತ್ತಿದ್ದ ಲೈನ್ನವರೆಗೂ ಆಕ್ರಮಿಸಿಕೊಂಡರು. ಇಂಡಿಯನ್ ಸೋಲ್ಜರ್ಸ್ ಆದರೆ ಅಕ್ಸೈ ಚಿನ್ ಸ್ಥಳದಲ್ಲಿ ಯುದ್ಧ ಮಾಡುವುದಕ್ಕೂ ಮುನ್ನವೇ ಸಾಯುತ್ತಿದ್ದರು. ಯಾಕೆಂದರೆ ಅಲ್ಲಿದ್ದ ಕಠಿಣವಾದ ವಾತಾವರಣದಿಂದ ಎತ್ತರವಾದ ಸ್ಥಳದಲ್ಲಿ ಹೋರಾಡುವುದಕ್ಕೆ ಸರಿಯಾದ ಟ್ರೈನಿಂಗ್ ಇಲ್ಲದ ಕಾರಣ. ಅಕ್ಸೈ ಚಿನ್ ಸ್ಥಳಕ್ಕೆ ಚೀನಾ ಈಸಿಯಾಗಿ ಬರಬಹುದು, ಆದರೆ ಇಂಡಿಯಾ ಮಾತ್ರ ಬರಲಾರದು. ಯಾಕೆಂದರೆ ಚೀನಾ ಸೈಡ್ಗಿಂತ ಇಂಡಿಯಾ ಕಡೆ ಪರ್ವತಗಳು ಬಹಳಷ್ಟು ಎತ್ತರವಾಗಿವೆ. ಸೊ ಚೀನಾ ಪ್ಲಾನ್ ಪ್ರಕಾರ ಅಂದುಕೊಂಡ ಸ್ಥಳಗಳನ್ನು ಆಕ್ರಮಿಸಿಕೊಂಡಿತು. ಇಂಡಿಯಾ ಯುದ್ಧಕ್ಕೆ ಪ್ರಿಪೇರ್ಡ್ ಆಗಿ ಇಲ್ಲದ ಕಾರಣ ಹಿಂದಕ್ಕೆ ಹೋಯಿತು. ಆಗ ಚೀನಾ ಇಂಡಿಯಾಗೆ ಒಂದು ಆಪ್ಷನ್ ಕೊಟ್ಟಿತು.
ಇವತ್ತಿನವರೆಗೂ ಎಷ್ಟಾದರೆ ಅಕ್ಸೈ ಚೀನ್ ಸ್ಥಳವನ್ನು ಆಕ್ರಮಿಸಿಕೊಂಡಿವೋ ಇನ್ಮೇಲೆ ಅದೆಲ್ಲ ನಮ್ಮದೇ. ಅರುಣಾಚಲ್ ಪ್ರದೇಶದಲ್ಲಿ ಆಕ್ರಮಿಸಿಕೊಂಡ ಸ್ಥಳವನ್ನು ಮಾತ್ರ ತಿರುಗಿ ನಿಮಗೆ ಕೊಡುತ್ತೇವೆ. ಈ ಆಪ್ಷನ್ ಅನ್ನು ಒಪ್ಪಿಕೊಳ್ಳದಿದ್ದರೆ ಹೇಳಿ, ಮತ್ತೆ ಯುದ್ಧವನ್ನು ಕಂಟಿನ್ಯೂ ಮಾಡೋಣ ಎಂದರು. ಬೇರೆ ಆಪ್ಷನ್ ಇಲ್ಲದೆ ನೆಹರೂರವರು ಕೊಟ್ಟ ಆಪ್ಷನ್ ಒಪ್ಪಿಕೊಂಡರು. ಸೊ ಚೀನಾ ಅರುಣಾಚಲ್ ಪ್ರದೇಶದಲ್ಲಿದ್ದ ಆರ್ಮಿನ ವಿಡ್ರಾ ಮಾಡಿಕೊಂಡಿತು. ಅಕ್ಸೈ ಚೀನ್ ಸ್ಥಳದಲ್ಲಿ ಮಾತ್ರ ಹಾಗೆ ಇಟ್ಟುಕೊಂಡರು. ಈ ಯುದ್ಧದಲ್ಲಿ 3,000 ಜನ ಇಂಡಿಯನ್ ಸೈನಿಕರು ಹಾಗೂ 700 ಜನ ಚೀನಾ ಸೈನಿಕರು ಸಾವನ್ನಪ್ಪಿದರು. 3,000 ಜನ ಭಾರತ ಸೈನಿಕರನ್ನು ಚೀನಾ ಬಂಧಿಸಿ ಯುದ್ಧ ಮುಗಿದ ನಂತರ ಬಿಡುಗಡೆ ಮಾಡಿತು. ಯುದ್ಧದಲ್ಲಿ ಸೋಲನ್ನಪ್ಪಿದ ನಂತರ ಭಾರತದ ಪ್ರಜೆಗಳು ನೆಹರು ಮೇಲೆ ಬಹಳ ಕೋಪಗೊಂಡರು. ಡಿಫೆನ್ಸ್ ಮಿನಿಸ್ಟರ್ ಆದ ಕೃಷ್ಣ ಮೆನನ್ ರವರನ್ನು ಪದವಿಯಿಂದ ತೆಗೆದುಹಾಕಿದರು. ಇಂಡಿಯಾ ವೀಕ್ ಇದೆ ಎಂದು ಪಾಕಿಸ್ತಾನಕ್ಕೆ ಅರ್ಥವಾಯಿತು. ಈ ವಿಷಯ ತಿಳಿದುಕೊಂಡ ಪಾಕಿಸ್ತಾನ 1965ರಲ್ಲಿ ಭಾರತದ ಮೇಲೆ ಯುದ್ಧಕ್ಕೆ ಬಂತು. 1962ರಿಂದ ಇಂಡಿಯಾ ಮಿಲಿಟರಿ ಬಗ್ಗೆ ಬಹಳ ಕೇರ್ ತೆಗೆದುಕೊಂಡಿತು. ಮಿಲಿಟರಿಯನ್ನು ಆಧುನೀಕರಿಸುವುದಕ್ಕೆ ಪ್ರಾರಂಭಿಸಿತು. ನ್ಯೂಕ್ಲಿಯರ್ ವೆಪನ್ಸ್ ಮೇಲೆ ರಿಸರ್ಚ್ ಮಾಡುವುದಕ್ಕೆ ಪ್ರಾರಂಭಿಸಿತು. ಯುದ್ಧದ ಸಮಯದಲ್ಲಿ USA, ಸೋವಿಯತ್ ಯೂನಿಯನ್ ಎರಡೂ ಇಂಡಿಯಾಗೆ ಸಹಾಯ ಮಾಡುವುದಕ್ಕೆ ನಿರಾಕರಿಸಿದರು. ಯಾಕೆಂದರೆ ಆಲ್ರೆಡಿ ಆ ಎರಡು ದೇಶಗಳು ಅದೇ ಟೈಮ್ನಲ್ಲಿ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಗಲಾಟೆಯಲ್ಲಿ ನಿಮಗ್ನವಾಗಿದ್ದವು. ಅದಕ್ಕೆ ಅವತ್ತಿನಿಂದ ವೆಪನ್ಸನ್ನು ಇಂಡಿಯಾದಲ್ಲೇ ತಯಾರು ಮಾಡುವುದಕ್ಕೆ ಪ್ರಾರಂಭಿಸಿದರು. USA ರಷ್ಯಾನ ನಂಬದೆ ನೆಹರೂರವರು ಫಾರ್ವರ್ಡ್ ಪಾಲಿಸಿನ ಬ್ಯಾನ್ ಮಾಡಿದರು. ಈ ಪಾಲಿಸಿ ಒಳ್ಳೆಯದಕ್ಕಿಂತ ಕೇಡು ಜಾಸ್ತಿ ಮಾಡುತ್ತದೆಂದು ತಿಳಿದುಕೊಂಡರು. ಈ ಯುದ್ಧದಲ್ಲಿ ಎರಡೂ ದೇಶಗಳು ಏರ್ ಫೋರ್ಸಸ್ ಅನ್ನು ಯೂಸ್ ಮಾಡಲಿಲ್ಲ. ಆದರೆ ಇಂಡಿಯಾ ಏರ್ ಫೋರ್ಸ್ನ ಯೂಸ್ ಮಾಡಿದ್ದರೆ ಖಂಡಿತವಾಗಿ ಚೀನಾನ ಸೋಲಿಸಬಹುದಿತ್ತು. ಯಾಕೆಂದರೆ ಅವತ್ತಿನ ದಿನದಲ್ಲಿ ಚೀನಾಗಿನ್ನ ಇಂಡಿಯನ್ ಏರ್ ಫೋರ್ಸ್ ಬಹಳ ಬಲವಾಗಿತ್ತು. ಈ ಘಟನೆಯ ನಂತರ ಚೀನಾ ಇಂಡಿಯಾ ಮಧ್ಯೆ ಮತ್ತೆ ಯುದ್ಧ ನಡೆದಿಲ್ಲ ಇವತ್ತಿನವರೆಗೂ. ಬಟ್ 1967ರಲ್ಲಿ ಮಾತ್ರ ಸಿಕ್ಕಿಂನಲ್ಲಿ ಇಂಡಿಯಾ ಚೀನಾ ಮಧ್ಯೆ ಸಣ್ಣ ಕ್ಲಾಶ್ ನಡೆಯಿತು. ಈ ಸಾರಿ ಇಂಡಿಯನ್ ಮಿಲಿಟರಿ ಸಕ್ಸಸ್ಫುಲ್ ಆಗಿ ಕ್ಲಾಶಲ್ಲಿ ಗೆದ್ದರು. ಭಾರತ ಭೂಭಾಗದಲ್ಲಿ ಬಂದಿದ್ದ ಚೈನೀಸ್ ಮಿಲಿಟರಿ ಮೇಲೆ ಸಕ್ಸಸ್ಫುಲ್ ಆಗಿ ದಾಳಿ ನಡೆಸಿ ಹಿಂದಕ್ಕೆ ಕಳುಹಿಸಿದರು. ಆಗಿನ ಅರುಣಾಚಲ್ ಪ್ರದೇಶವನ್ನು ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಎಂದು ಕರೆಯುತ್ತಿದ್ದರು. 1962ರಲ್ಲಿ ಚೀನಾ ಇಂಡಿಯಾ ಮಧ್ಯೆ ಯುದ್ಧ ನಡೆಯಿತು. ಅವತ್ತಿನಿಂದ ಚೀನಾನ ಇಂಡಿಯಾ ನಂಬುವುದನ್ನು ಬಿಟ್ಟಿತು. ಚೀನಾ ಇದ್ದ ಬಾರ್ಡರ್ಸ್ ಹತ್ತಿರ ಇಂಡಿಯನ್ ಸೈನಿಕರನ್ನು ಸ್ಟ್ರಿಕ್ಟಾಗಿ ಬಂದೋಬಸ್ತ್ ಮಾಡಿದೆ. ನನ್ನ ಎಕ್ಸ್ಪ್ಲೇಷನ್ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ತರಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.